ಇನ್ನು ಬೆಂಗಳೂರಿನಲ್ಲಿ ನಿವೃತ್ತ ಅಧಿಕಾರಿಯೊಬ್ಬರು ಗನ್ ಹಿಡಿದು ರಂಪಾಟ ಮಾಡಿದ್ದಾರೆ. ಗೃಹ ಸಚಿವರ ನಿವಾಸದ ಪಕ್ಕದಲ್ಲೇ ಈ ಕಿರಿಕಾಗಿರೋದು. ನಿವೃತ್ತ ಅಧಿಕಾರಿಯಿಂದ ಪರಮೇಶ್ವರ್ ನಿವಾಸದ ಬಳಿಯೇ ಅಪಾರ್ಟ್ಮೆಂಟ್ ಕಾಮಗಾರಿ ನಡೀತಾ ಇದೆ. ಅಪಾರ್ಟ್ಮೆಂಟ್ಗೆ ಗ್ರಾನೈಟ್ ಹೊತ್ತು ತಂತು ಒಂದು ಕಂಟೈನರ್ ಲಾರಿ. ಮನೆಗಳ ಮುಂದೆ ಕಾರುಗಳು ನಿಂತಿದ್ದ ಹಿನ್ನೆಲೆ ನಿಧಾನವಾಗಿ ಸಂಚಾರ ಆಗ್ತಾ ಇತ್ತು. ಹೀಗಾಗಿ ಏಕಾಏಕಿ ಮನೆಯಿಂದ ಹೊರಗೆ ಬಂದಂತಹ ಆ ನಿವೃತ್ತ ಅಧಿಕಾರಿ ಗಲಾಟೆ ಮಾಡಿದ್ದಾರೆ. ಬಂದೂಕ್ ಹಿಡಿದು ಬಂದು ನಿವೃತ್ತ ಪೊಲೀಸ್ ಅಧಿಕಾರಿ ಜಯಪ್ರಕಾಶ್ ಅವರಿಂದ ಗಲಾಟೆ. ಹೆದರಿದ್ದಾರೆ ಜನ. ನೋಡ್ತಾ ಇದ್ದೀವಿ, ಇದು ಗೃಹ ಸಚಿವರ ಮನೆಯ ಪಕ್ಕದಲ್ಲೇ ಇರುವಂತಹ ಮಾಜಿ ನಿವೃತ್ತ ಪೊಲೀಸ್ ಅಧಿಕಾರಿ ಜಯಪ್ರಕಾಶ್ ಅವರ ನಿವಾಸ. ಅಲ್ಲಿ ಅಪಾರ್ಟ್ಮೆಂಟ್ನ ಒಂದು ಕಾಮಗಾರಿ ನಡೀತಾ ಇದೆ. ಅಲ್ಲಿ ನೋಡ್ತಾ ಇದ್ದೀವಿ ನಾವು, ಅಧಿಕಾರಿ ಕೈಯಲ್ಲಿ ಗನ್ ನೋಡ್ತಿದ್ದೀವಿ. ಟ್ರಕ್ ಚಾಲಕನಿಗೆ ಗನ್ ತೋರಿಸಿದ್ದಾರೆ ಜಯಪ್ರಕಾಶ್. ಆವಾಜ್ ಹಾಕಿದ್ದಾರೆ, ಇಲ್ಲಿ ಯಾಕೆ ಬಂದೆ, 20 ವರ್ಷದಿಂದ ಕಟ್ತಲೇ ಇದ್ದಾರೆ, ಇಲ್ಲಿಂದ ನಡಿ ಅಂತ ಲಾರಿ ಮುಂದಕ್ಕೆ ಕಳಿಸಿದ್ದಾರೆ. ಆವಾಜ್ ಹಾಕಿದ್ರೆ ಅದು ಬೇರೆ, ಆದ್ರೆ ಆವಾಜ್ ಜೊತೆಗೆ ಈ ರೀತಿ ಗನ್ ಹಿಡಿದು ಬಂದದ್ದು ಬೆಚ್ಚ ಬೀಳಿಸೋ ಹಾಗಿದೆ. ಸರ್, ವರ್ಕ್ ನಡೀತಾ ಇದೆ, ಗ್ರಾನೈಟ್ ಅನ್ಲೋಡ್ ಮಾಡಬೇಕು ಅಂತ ಕಾರ್ಮಿಕರು ಮನವಿ ಮಾಡ್ಕೊಂಡಿದ್ದಾರೆ. ಅಷ್ಟಾಗಿಯೂ ಅವ್ರಿಗೆ ಗನ್ ತೋರಿಸಿ ದರ್ಪ ತೋರಿದ್ದಾರೆ. ಜೊತೆಗೆ ಅವರನ್ನ ಬಿಡಿಸೋದಕ್ಕೆ ಅಂತ ಬರ್ತಾರೆ, ಈ ರೀತಿ ಮಾಡಬೇಡಿ ಅಂತ ಅವರ ಸಂಬಂಧಿಕರು ಅವರ ವಿರುದ್ಧವೂ ಕೂಡ ಗರಂ ಆಗಿದ್ದಾರೆ. ಹೀಗಾಗಿ ಸಾರ್ವಜನಿಕರು ತಬ್ಬಿಬ್ಬಾದ್ರು ಈ ನಿವೃತ್ತ ಅಧಿಕಾರಿಯ ರಂಪಾಟ ನೋಡಿ.